ಪರಿಶೀಲನೆ ಮಾಡೋದು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಬೇಕು. ಬರೀ ಜಿಲ್ಲಾಧಿಕಾರಿಗಳಿಗೆ ಹೇಳ್ಬಿಟ್ರೆ ಆಗೋದಿಲ್ಲ. ಆಮೇಲೆ 1 ಕೋಟಿ ರೂಪಾಯಿ ಒಂದು ಜಿಲ್ಲೆಗೆ ಬಿಡುಗಡೆ ಆದರೆ ಏನಾಗುತ್ತೆ ಅದು ನನಗೆ ಅರ್ಥ ಆಗಿಲ್ಲ. 1 ಕೋಟಿ ರೂಪಾಯಿ ಒಂದು ಜಿಲ್ಲೆಗೆ ಎಲ್ಲಿ ಸಾಕಾಗುತ್ತೆ ಜನಕ್ಕೆ? ಏನೂ ಸಾಕಾಗಲ್ಲ. ಆ ಪರಿಸ್ಥಿತಿ ಆಗಿದೆ. ಕೂಡಲೇ ಇವತ್ತು ಸರ್ಕಾರ ಎಚ್ಚೆತ್ತು ಬೇಗ ಆ ರಾಜಕೀಯ ಈ ರಾಜಕೀಯ ಬೇಡ, ಮತ್ತು ವಿರೋಧ ಪಕ್ಷದವ್ರೇ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು. ನೀವು ಬರೀ ಮಾತನಾಡಿ ಹಾಳು ಮಾಡಬೇಡಿ. ನೀವೆಲ್ಲ ಒಟ್ಟಿಗೆ ಸೇರಿ ಮತ್ತು ನನ್ನ ಪ್ರಕಾರ ಬೇಗ ಅಸೆಂಬ್ಲಿನಾರ ಕರೀರಿ. ಬೇಗ ಕರೆದು ಸಂಪೂರ್ಣವಾಗಿ ನೀವು ಸಮಗ್ರ ಚರ್ಚೆಯನ್ನಾದರೂ ಮಾಡಿ ಕೂಡಲೇ. ಏನಮ್ಮ ಸಂಪುಟ ರಚನೆ ಬಗ್ಗೆ ಮೀಟಿಂಗ್ ಇದೆ ಅಂತ ಹೇಳಿ ಸಿಎಂ ಶಾಸಕರುಗಳೆಲ್ಲ ಡೆಲ್ಲಿ ಹೋಗಿದ್ದಾರೆ. ಸಚಿವರು ಬರಗಾಲದ ಪರಿಸ್ಥಿತಿಲಿ ಅದನ್ನೇ ಏನಾಗಿದೆ ಅಂದ್ರೆ ಬರಗಾಲದ ಪರಿಸ್ಥಿತಿಲೂ ಕೂಡ ಆ ಕ್ಷೇತ್ರಗಳಿಗೆ ಹೋಗದೆ ಶಾಸಕರುಗಳು, ಅದರಲ್ಲೂ ಉತ್ತರ ಕರ್ನಾಟಕ ಶಾಸಕರುಗಳು ಮಂತ್ರಿ ಮಾಡಿ ಅಂತ ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ. ಅವರಿಗೆ ಮಂತ್ರಿ ಆಗ ಆತುರದಲ್ಲಿದ್ದಾರೆ. ರೈತರವ್ರು ಬೇಕಾಗಿಲ್ಲ. ಇವತ್ತು ಅಲ್ಲಿ ಶಿವಕುಮಾರ್ ಮೀಟಿಂಗ್ ಕರಿಬೇಕಾಗಿರಲಿಲ್ಲ. ಡೆಲ್ಲಿಲಿ ಏನು ಕರೆಯೋದು? ಬೆಂಗಳೂರಲ್ಲೇ ಕರಿಬೋದಾಗಿತ್ತು. ಏನು ವಿಧಾನಸೌಧ ಗೊತ್ತಿಲ್ಲ ಅವ್ರಿಗೆ? ಬೆಂಗಳೂರಲ್ಲೇ ಕರೆದು ಎಲ್ಲರನ್ನು ಮಾತಾಡಿ ಬೆಳೆ ಎಷ್ಟು ನಾಶ ಆಗಿದೆ, ರೈತರಿಗೆ ಏನು ತೊಂದರೆ ಆಗಿದೆ ಎಲ್ಲ ನೋಡ್ಬೋದಾಗಿತ್ತು. ಅತ್ಯಂತ ಕಳಪೆ ಸರ್ಕಾರ ಆಗೋಗಿದೆ ಇದು. ನಿಜವಾಗ್ಲೂ ಒಳ್ಳೆಯದಲ್ಲ. ತೀವ್ರವಾಗಿ ರೈತರ ಪರ ನಿಲ್ಲಬೇಕು, ರೈತರ ಪರ ನಿಲ್ಲಬೇಕು. ರೈತರ ಪರ ನೀವು ಸರ್ಕಾರ ನಿಲ್ಲದೇ ಇದ್ರೆ ಇಡೀ ರಾಜ್ಯಾದ್ಯಂತ ಅಖಂಡ ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ. ಎಚ್ಚರ. ರೈತರ ಪರವಾಗಿ, ರೈತರಿಗಾಗಿ, ಮಂಡಿನ ಮಕ್ಕಳಿಗಾಗಿ ಕರ್ನಾಟಕ ಬಂದ್ ಕರಿಬೇಕಾಗುತ್ತೆ. ಎಚ್ಚರ.